ಯಾವನೋ ಚಿಲ್ಲರೆಗಳು ಹೇಳಿದ್ಕೆಲ್ಲ ಬಂದಂತ ಕೇಳ್ತೀರಿ ಹೇಳ್ರಿ. ಆ ಚಿಲ್ಲರೆಗಳು ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲಾ? ಸರಿ, ಅವನು ಯಾರೋ ಚಿಲ್ಲರೆ ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲಾ? ನಂದು 30 ವರ್ಷ ಹಿಂದೆ ನಮ್ಮ ಅಪ್ಪನ ಜೊತೆ ದುಡಿದಿದ್ದು 10-15 ವರ್ಷ 40 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ದಿವಸ ಒಬ್ಬರ ಮೇಲೆ ದ್ವೇಷದ ರಾಜಕಾರಣ ಮಾಡಿದ್ದೇ ಆಗಲಿ, ಇನ್ನು ಒಬ್ಬರ ಮೇಲೆ ಏನಾದರೂ ಕೆಟ್ಟದಾಗಿ ನಡ್ಕೊಂಡಿರೋದೇ ಆಗಲಿ, ಇಡೀ ತಾಲೂಕಲ್ಲಿ ಮತದಾರನ ಬಿಟ್ಟು ಕೇಳ್ಕೊಂಬಿಡ್ನಿ. ಇಲ್ಲ, ನನ್ನ ವಿರುದ್ಧ ನಿಂತಿದ್ರಲ್ಲ, ಈ ದಿಲೀಪ್ನೇ ನಿಂತಿದ್ರು. ದಿಲೀಪ್ 2 ಸಾರಿ ನಿಂತು ಸೋತವ್ರು, ಅವ್ರನ್ನೇ ಕೇಳಿ. ನಾನು ವೈಯಕ್ತಿಕವಾಗಿ ಯಾರ್ದಾನ ತೇಜೋವಧೆ ಮಾಡ್ತೀನ, ಇಲ್ಲ ವೈಯಕ್ತಿಕ ವಿಚಾರಗಳಲ್ಲಿ ಯಾವತ್ತಾನ ಇಂಟರ್ಫಿಯರ್ ಆಗಿದ್ದೀನ, ಯಾರದೇ ಇರ್ಬೋದು, ಅವ್ರನ್ನೇ ಕೇಳಿ. ಅವರೇ ಹೇಳ್ತಾರಲ್ವಾ. ಈ ಥರ ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ರಾಜಕೀಯ ಪಕ್ಷದ ಮುಖಂಡನಾಗ್ಬಿಟ್ಟು ಈ ಥರ ಚಿಲ್ಲರೆ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡಬಾರ್ದು. ಏನೈತೆ ನನ್ನ ಮಗನ ಆಡಿದಲ್ಲಿ ಏನೈತೆ ಆಯಿತು, ಏನೈತೆ ಅದ್ರಾಗೆ ಮಾತಾಡಿರ್ತಾರೆ. ಯಾವ ಪ್ರಾಪರ್ಟಿ ಮಾತಾಡ್ಯವ್ರೆ? ಅವನ ಪ್ರಾಪರ್ಟಿ ಮಾತಾಡ್ಯವನ, ನಾಗರಾಜನ ಪ್ರಾಪರ್ಟಿ ಅಂತ ಮಾತಾಡ್ಯವ ನನ್ನ ಮಗ. ಎಲ್ಲಿ ಹೇಳವನು? ಮತ್ತೆ ಎಲ್ಲಿ ಬಂದಿದೆ ನನ್ನ ಮಗಂದು? ಅದ್ರಾಗೆ ಪ್ರವೋಕ್ ಮಾಡ್ತಾರೆ, ಕೇಳಿಸ್ಕೊಂಡಿದ್ದಾರೆ. ಅದ್ರಾಗೆ ಏನಾರ ಬೇಕಾ ಕೇಳ್ರು, ಏನಾರ ಬೇಕಾ ಕೇಳು ಅಂತ ಕೇಳ್ತಾರೆ ಒಬ್ಬ ಸಣ್ಣ ಧ್ವನಿಲಿ. ಅದನ್ನು ಯಾವ ಉದ್ದೇಶ ಇಟ್ಕೊಂಡು ಇವ್ರು ಮಾಡ್ತಾವ್ರೆ? ಇವ್ರು ಮಾಡ್ತಾ ಇರೋದು, ನನ್ನ ಮಗ ಮಾಡ್ತಾ ಇಲ್ಲ. ನನ್ನ ಮಗ, ನಾನು ಫೋನ್ ಕೊಡ್ತೀನಿ ನಿಮ್ಮ ಕೈಗೆ, ತಗೊಂಡೋಗಿ ಚೆಕ್ ಮಾಡಿ. ನನ್ನ ಮಗಂತವ್ ನಾನು 3 ತಿಂಗಳಾಯ್ತು ಮದುವೆ ಆದಮೇಲೆ ನನ್ನ ಮಗಂತವ್ ಮಾತಾಡಿಲ್ಲ. ನೆನ್ನೆನೇ ಮಾತಾಡಿರೋದು ನಾನು ಫೋನ್ ಕೊಡ್ತೀನಿ. ಹೇಳವನಲ್ಲ ಅವನು, ಫೋನಿಗೆ ಕಲ್ಸ್ಪಾಂಡೆನ್ಸ್ ಮಾಡ್ಯವ್ರೆ, ಹೇಳವ್ರೆ ಅಂತ ಏನೇನೋ ಹೇಳವನಲ್ಲ. ಕೊಡ್ತೀನಿ, ತಗೊಳ್ಳಿ, ಅವನೇ ಎಂಕ್ವೈರಿ ಮಾಡಿ ಅವನಿಗೆ ಕೊಡಿ ತಗೊಂಡು ಫೋನ್ ನಂದ. ನಾನು 3 ತಿಂಗಳಿಂದ ಈಚೆಗೆ ನನ್ನ ಮಗನ ತಾವು ಮಾತಾಡಿದರೆ, ನೆನ್ನೆ ಮಾತಾಡೋದು ಬಿಟ್ಟರೆ ಮಗನ ತಾವು ಮಾತಾಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಇವೆಲ್ಲ ಮಾಡಬಾರ್ದು, ಚಿಲ್ಲರೆ ಥರ ನಡ್ಕೊಬಾರ್ದು. ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವನು ಹೇಳವ್ರೆ, ನಮ್ಮ ತಾಯಿ ಎತ್ತಿ ಮರಕಾಕಿಯವ್ರು ನಮ್ಮನ್ನೆಲ್ಲರೂ ತಿಪ್ಪಿಗೆ ಹಾಕಿದ್ರ? ನಮ್ಮನ್ನೇ ಈಗ ನಿಮ್ಮನ್ನೆಲ್ಲ ತಿಪ್ಪಿಗೆ ಹಾಕಿತ್ತ ನಿಮ್ಮಮ್ಮ ಎತ್ತಿ? ಎಲ್ಲರೂ ಮರಕೆ ಹಾಕೋದು, ಎಲ್ಲರೂ ಗಂಡಸ್ರೆಯ, ಎಲ್ಲರೂ ತಾಕತ್ತಾಗೆ ಇರೋ ರಾಜಕೀಯ ಮಾಡೋದು. ನಾನು ನೇರವಾಗಿ ರಾಜಕೀಯ ಮಾಡೋನು. ನನ್ನ ವಿರುದ್ಧ ಯಾವನು ನಿಂತ್ಕೊಂತಾನೋ ಅದ್ರ ಬಗ್ಗೆ ತಲೆನೂ ಕೇಳಿಸ್ಕೊಳ್ಳಲ್ಲ. ನಾನು ನೋಡು, ನಾನು ಜನದತ್ರಕ್ಕೆ ಹೋಗಿ ಓಟ್ ಕೇಳೋದು ಬಿಟ್ಟರೆ ನಾನೊಂದು ಸಣ್ಣ ಸಭೆನೂ ಮಾಡಲ್ಲ. ಎದುರುಗಡೆ ನಿಂತಿರೋನಿಗೆ ಅವನ ಬಗ್ಗೆ ಒಳ್ಳೆಯದು ಮಾತಾಡಲ್ಲ, ಕೆಟ್ಟದು ಮಾತಾಡಲ್ಲ. ನನ್ನ ಕೆಲಸ ಏನೋ ಅಷ್ಟು ಮಾಡ್ಕೊಂಡು ಹೋಗ್ತೀನಿ. ಇವತ್ತು 5 ಕೋಟಿ ವರ್ಕು ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅದನ್ನು ಬಿಟ್ಬಿಟ್ಟು ಈ ಥರ ಚಿಲ್ಲರೆ ರಾಜಕಾರಣ ಮಾಡಬಾರ್ದು, ಯಾರೇ ಆಗಲಿ ಮಾಡಬಾರ್ದು. ತಗೊಳ್ಳಿ, ನೀವು ಹೋಗಿ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇಡ ನನ್ನ ಕೇಳಬೇಡಿ, ದಿಲೀಪನೇ ಹೋಗಿ ಕೇಳಿ. ಅವನು ವ್ಯವಹಾರ ಮಾಡ್ತಾವನಲ್ವ. ಒಂದು ದಿವಸ ನಾನು ಏನಾರ ಅವನ ವ್ಯವಹಾರದ ಬಗ್ಗೆ ಆಗಲಿ, ಅವನದಲ್ಲ, ಅವ್ನು ಪಕ್ಕ ಕೂತಿದ್ರಲ್ಲ, ಅಕ್ಕಪಕ್ಕ ಬೆಡ್ಸಮ್ಮಣ್ಣ ಕೂತಿದ್ರು, ಯೋಗಣ್ಣ ಕೂತಿದ್ರು, ಆಮೇಲೆ ನಮ್ಮ ಲೋಕಣ್ಣ ಕೂತಿದ್ದ, ವನಗಿರಿಗೌಡರು ಕೂತಿದ್ರು. ವನಗಿರಿಗೌಡ್ರನ್ನೇ ಕೇಳು, ಅವ್ರು ವ್ಯವಹಾರ ಮಾಡ್ತಾವ್ರಲ್ವ. ಲೋಕಣ್ಣನ ವ್ಯವಹಾರ ಮಾಡ್ತಾವನಲ್ವ, ಕೇಳಿ. ಅವ್ರಿಗೆ ವ್ಯವಹಾರಕ್ಕೆ ಯಾವತ್ತನ ಒಂದು ದಿವಸ 1 ಸೆಕೆಂಡಲ್ಲಿ ಅವರೆಲ್ಲ ನಾನು ಬಿಟ್ಟು ಹೋದ್ರಲ್ವ ಅಂತ ಇದ್ದು. ಅವ್ರಿಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ ಕೇಳಿ, ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಕೇಳಿ. ಅವ್ರಿಗೆ ಬೇಡ, ಇಡೀ ಕ್ಷೇತ್ರಕ್ಕೆ ಹೋಗಿ ನನ್ನ ಪರವಾಗಿರೋದನ್ನ ಬಿಟ್ಬಿಡಿ, ವಿರುದ್ಧವಿರೋರು ಹೋಗಿ ಕೇಳಿ. ಯಾವತ್ತಾನ ಈ ಥರ ಕೆಟ್ಟ ರಾಜಕಾರಣ ನಾನು ಜೀವನದಲ್ಲಿ ಮಾಡಿದ್ದೀನಿ ಅಂತ ಕೇಳಿ. ನಾನು 1 ಸೆಕೆಂಡ್ ಯಾರೋ ಒಬ್ರು ಹೇಳಿದ್ರು 1 ಸೆಕೆಂಡ್ ರಾಜಕೀಯದ ಮುಂದುವರಿಯಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ನಾನು ಇಲ್ಲೇನು ಯಾವ ಹನಿ ಟ್ರಾಪ್ ರೀ? ಯಾಕ್ರಿ ಮಾಡೋಕೆ ಹೋಗ್ಯಾರೆ? ಏನು ಹನಿ ಟ್ರಾಪ್ ಮಾಡ್ತಾರೆ? ಎಲ್ಲೈತೆ ಅದೇ ಯಾವ ತೋರ್ಸಪ್ಪ, ಅವ್ನು ಆ ಥರ ಮಾತಾಡೋದು ಇದ್ದಿರು ತೋರಿಸು. ಅವನು ಹೇಳ್ತಾನೆ, ತಲೆ ಕೆಟ್ಟನು ಏನೇನೋ ಬಗಳಿದ್ಕೆಲ್ಲ ನಾವು ಆನ್ಸರ್ ಮಾಡೋಕ್ಕಾಗುತ್ತಾ? ಯಾರು ಉತ್ತಮ್ರು ಏನಾರ ಮಾತಾಡಿದ್ರೆ ಹೇಳಾರ, ಅವ್ನು ಉತ್ತಮನ ಬಂದು ಈ ಥರ ಇದನ್ನು ದೊಡ್ಡ ವಿಚಾರ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅವನು ಉತ್ತಮನ. ಅವನು ಇದರಿಂದ ನನ್ನ ಹೆಸರು ನಾನೇನು ಎತ್ತ ಅನ್ನೋದು ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಗೊತ್ತಿದೆ. ನಾನು ಬೆಳಿಗ್ಗೆ ಎದ್ದು ಅವ್ರ ಜೊತೆಲೇ ಇರ್ತೀನಿ ನಿರಂತರ 24/7. ಯಾವನಾರ MLA ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾನೆ ಅಂದರೆ ಅದು ನಾನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೇರೆಯವ್ರು ಹೆಂಗೆ ಮಾಡ್ಕೊತಾರೋ ಗೊತ್ತಿಲ್ಲ ನನಗೆ. ನಾನು ಅಷ್ಟು ಯಾರದೇ ನನ್ನಿಂದ ಒಬ್ಬ ಬಡವನಿಗೆ ಸಣ್ಣ ತಪ್ಪಾಗಬಾರ್ದು, ಅವನಿಗೆ ನೋವಾಗಬಾರ್ದು, ಆ ರೀತಿ ನಡವಳಿಕೆಯಿಂದ ಹೋಗ್ತಕ್ಕಂಥನು. ನಾನು ಜನ ಓಟ್ ಕೊಟ್ಟು ನನ್ನ ಆರಿಸಿಯವ್ರೆ. ನನ್ನ ನಡತೆಯಿಂದ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಯಾವತ್ತೂ ಅಗೌರವ ಆಗಬಾರ್ದು, ಗೌರವ ಸಿಗಬೇಕು. ನಾನು ಒಬ್ಬ ಒಳ್ಳೆ ವ್ಯಕ್ತಿ ಓಟ್ ಹಾಕಿದ್ದೀವಿ ಅನ್ನೋ ಭಾವನೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಜನಕ್ಕೆ ಬರಬೇಕು ಅನ್ನೋ ರೀತಿಯಲ್ಲಿ ನಾನು ನಡ್ಕೊತಾ ಇರ್ತಕ್ಕಂಥ. ಗೊತ್ತಿಲ್ಲ ಯಾವನು ಏನು ಮಾಡ್ಕೊಂಡ್ರು ನಾನು ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಏನಾಗುತ್ತೆ ಏನು ಷಡ್ಯಂತ್ರ ಮಾಡ್ತಾರೆ? ಏನು ಅವನು ಯಾವ ದಾಸಯ್ಯ ಅಂತ ನೋಡಿಲ್ಲ ರೀ ಇದುವರೆಗೂ ನಾನು. ಅವನು ಯಾವನು ಎಲ್ಲಿ ಓಡಾಡ್ತಾನೆ, ಎಲ್ಲ ಅವನಿಂದ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಗೊತ್ತಿಲ್ಲ ನನಗೆ, ಅವನ್ನೇ ಕೇಳಿ ಯಾಕೆ ಮಾಡಿ. ಆಯ್ತು, ಕರೆಸಿ, ಎದುರಿಗೆ ಕಡೆ ಕರೆಸ್ಬಿಡಿ, ಎದುರುಗಡೆ ಕರೆಸ್ಬಿಡಿ. ಅವನದು ಮೊಬೈಲ್ ತಗೊಳ್ರಿ, ನಂದು ಮೊಬೈಲ್ ತಗೊಳ್ಳಿ. ಸರ್ ಅದು ಏನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನ್ನ ಅದ್ರಾಗೆ ಮಗಂಗೆ ಹೇಳಿ ಮಾಡ್ಯವ್ರಿ ಅವು ಇವು ಅಂತ ಹೇಳವನಿ. ನಾನು ಮಗನ ವಿಚಾರಿಸ್ಕೊಂಡೆ. ಅವನು ಯಾರೋ ಡ್ರೈವರು ಡೆಡಿ ಬಂದಿದ್ದ, ನಾನು ಅವನು ಡ್ರೈವರ್ ಆಗಿದ್ದ. ನಾನೊಂದು ಹುಡುಗಿ ಪ್ರೀತಿಸ್ತಿದ್ದೆ. ಆ ಹುಡುಗಿಗೆ ಮದುವೆ ಮಾಡ್ಕೊಳಕ್ಕೆ 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದ. MP ಗೆ ಎಲೆಕ್ಷನ್ ತಕ್ಕ ಕೊಡ್ತೀನಿ ಅಂತ MP ಎಲೆಕ್ಷನ್ ಆದಮೇಲೆ ನಾನು ತೆಗೆದಾಕ್ಬಿಟ್ಟ.
ನನಗೆ ಮದುವೆಗೆ ಮಾಡ್ಕೊಂಡು ಕಾಸು ಕೊಡಿ ಅಂತ ಕೇಳ್ದೆ ಡ್ಯಾಡಿ. ನಾನು ಬಾಂಬೆಲಿದ್ದೆ, ಬತ್ತಿನಪ್ಪ ಬಂದು ನಮ್ಮ ತುಮಕೂರಿಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳಿದೆ. ಅಷ್ಟು ಬಿಟ್ಟರೆ ನನಗೆ ಬೇರೆ ಥರದ್ದು ಏನು ಗೊತ್ತಿಲ್ಲ ಡ್ಯಾಡಿ ನನಗೆ ಅಂತ ಅವನು ಹೇಳ್ದ. ಅವ್ರಿಗೆ ಹೋಗಿರೋದು ನಿಜ, ಅವರೇ ಸಂಪರ್ಕ ಮಾಡ್ಯವ್ರೆ. ಆಮೇಲೆ ಯಾರೋ ಅವ್ನು PA ಏನೋ ನನಗೆ ಗೊತ್ತಿಲ್ಲ, ಅವರೇ ಸಂಪರ್ಕ ಮಾಡ್ಯವ್ರೆ. ನೀವು ಕೇಳಿ ಆಡಿಯೋದಲ್ಲಿ ಕೇಳಿ, ಇನ್ನೇನಾರು ಬೇಕಾ ಕೇಳ್ರು ಅಂತ ಮೇಲೂ ಧ್ವನಿಯಲ್ಲಿ ಮಾತಾಡ್ಯವ್ರೆ. ಹಂಗೆ ಮಾತಾಡೋರು ಅಂದ್ರೆ ಇವ್ರ ಉದ್ದೇಶ ಏನೈತೆ, ಇವನ ಉದ್ದೇಶ ಏನೈತೆ, ಇವನೇ ನನ್ನ ಮಗನ ತಗೊಳಿಸಿರೋದಲ್ವಾ ಅಲ್ವಾ? ತೆಗೆದು ನೋಡಿ ನೀವು, ಹಂಗೆ ಕಾಣಿಸ್ತಾ ಇರೋದು ನನಗೆ. ಈಗ ಆಯ್ತು ನಾನೇನು ಮಾಡಲ್ಲ, ಇದಕ್ಕೆ ಅಲ್ಲಿ ಯಾವನ್ರಿ ಇವನು ರೀ, ಯಾರ ಬಗ್ಗೆ ಮಾಡನ್ರಿ? ಅಲ್ಲ ನೀವು ಪಿಸ್ಮಾತ ನೀವು ಕೇಳ್ರಿ ನೀವು. ಸರ್ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಪಾಪ. ಅವನ ಪಾಡಿಗೆ ಅವ್ನು ಮದುವೆ ಮಾಡ್ಕೊಂಡವನೇ, ಪರಿಮೂನಮ್ ಮಾಡ್ಕೊಂಡು ತಿರುಗಾಡ್ತಾವನೆ. ನಾವು ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು 3 ತಿಂಗಳಿಂದ ಒಂದು ಫೋನ್ ಹಾಕಿಲ್ಲ. ನೆನ್ನೆನೇ ಅವ್ನು ಫೋನ್ ಹಾಕಿರೋದು. ನನಗೆ ಅವ್ನು ಸಿಕ್ಕೇ ಇಲ್ಲ. ಮಾಡಬಾರ್ದು, ಈ ಥರ ಎಲ್ಲ ಮಾಡಬಾರ್ದು. ರಾಜಕೀಯ ಮಾಡಲಿ, ಅವನೇ ಹೇಳವನೆಲ್ಲ ನೇರವಾಗಿ ಎದುರಿಸ್ತೀನಿ, ನಾನು ಹೊಡೋಗ್ಬಿಡ್ತೀನಿ, ನಾನು ಕದ್ದು ತಿರುಗ್ತಾ ಇದ್ದೀನಿ, ಅವ್ನು ಅಲ್ಲಿ ಬರ್ತಾವನೇ ಅಂದರೆ ಕದ್ದು ಹೋಗ್ತಾ ಇದ್ದೀನಿ. ನಾನು ಇಂಥವ್ರನ್ನೆಲ್ಲ 7 ಜನ ನೋಡಿದ್ದೀನಿ ನಾನು ರೀ, ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿದ್ದೀನಿ. ಮಾಡಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಧಿಕಾರ ಕೊಡ್ತಕ್ಕಂಥವ್ರು ಜನ, ಅಲ್ಟಿಮೇಟ್ ಜನನೇ ಅಧಿಕಾರ ಕೊಡ್ತಕ್ಕಂಥವ್ರು, ಮತದಾರ ಬಂಧುಗಳು. ಅವ್ರು ಡಿಸೈಡ್ ಮಾಡ್ತಾರೆ ನಾನು ಬೇಕಾ ಅವ್ನು ಬೇಕಾ, ನಿಂತ್ಕೊಳ್ಳಿ, ಹೋರಾಟ ಮಾಡಲಿ. ಅದಕ್ಕೆ ನಾನು ಹಿಂಜಗ್ಗಲ್ಲ. ಈ ಥರ ಸಿಳ್ಳಿ ವಿಚಾರಗಳನ್ನೆಲ್ಲ ಇಟ್ಕೊಂಡು ನನಗೆ ನೋಡ್ರಿ, ನೇರವಾಗಿ ರಾಜಕೀಯ ಮಾಡಲಿ, ಅವ್ರ ಪಾಡಿಗೆ ಅವ್ರು ರಾಜಕೀಯ ಮಾಡಲಿ. ನನಗೆ ಇನ್ಡೈರೆಕ್ಟ್ ರಾಜಕೀಯ ಮಾಡೋದು. ನನಗೆ ಒಂದು ಸರಿ ಕುಮಾರಸ್ವಾಮಿ ಅವರು ಟೋಪಿ ಗಿರಾಕಿ ಅಂದರು. ನಾನು 25 ವರ್ಷ ಅವನ ಜೊತೆಲಿ ಇದ್ದೀನಿ. ಟೋಪಿ ಗಿರಾಕಿ ಅಂದ್ಬಿಟ್ರೆ ಎಷ್ಟು ಬೇಜಾರಾಗ್ಬೋದು ನನಗೆ. ನನ್ನ ಜೀವನದಲ್ಲಿ ಯಾವತ್ತೂ ಬೆಳ್ತಾ ಮಾಡಿ ತೋರ್ಸೋ ಅಂಥ ರಾಜಕೀಯ ನಾನು ಮಾಡೋದೇ ಇಲ್ಲ. ಆ ಪರಿಸ್ಥಿತಿ ಬಂದರೆ ರಾಜಕೀಯದಾಗೂ ಇರಲ್ಲ. ನನಗೆ ಇದ್ರಾಗ ಏನು ಆಗಬೇಕಾಗೂ ಇಲ್ಲ. 100% ಇದನ್ನು ನೀವು ಇಷ್ಟ ಮಾಡ್ತಾ ಇರೋದಕ್ಕೆ ಪ್ರೂಫ್ ಬೇಕಲ್ಲ. ಪ್ರೂಫ್ ಎಲ್ಲ ಐತೆ, ಕೇಳೋಕ್ಕಿಲ್ವ ನೀವು? ಪ್ರೂಫ್ ಕೊಡ್ರಿ, ಸುಮ್ಮನೆ ಯಾಕೆ ಗಾಳಿ ಗುಂಡೊಡೆಯೋದು ಕೆಲಸ ಮಾಡ್ತೀರಾ? ಪ್ರೂಫ್ ಕೊಡ್ರಿ ಅವ್ರು ಮಾಡಿರೋದಕ್ಕೆ ಅಂತ ಕೇಳಬೇಕಲ್ವಾ? ಯಾವ್ದು ಅಲ್ಲ, ಸಿಲ್ಲಿ ಅಲ್ವಾ ಇದು? ಸಿಲ್ಲಿ ಅಲ್ವಾ? ಯಾವನಾರು ಉತ್ತಮ ಆಗಿರೋನು, ಉತ್ತಮ ರಾಜಕಾರಣಿ ಆಗಿರ್ತಕ್ಕಂಥವ್ನು ಯಾವನಾರು ಈ ಥರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದು ನಿಮ್ಮ ಪ್ರೆಸ್ಸಿಗೆ ಬಂದು ಪ್ರಸ್ತಾಪ ಮಾಡ್ತಾರಾ? ನಾನು ನಿಮ್ಮ ಪ್ರೆಸ್ಸಾಗಿ ಮಾತಾಡ್ತೀನಿ ಅಂದರೆ ಇನ್ನೊಬ್ಬರ ಮೇಲೆ ಒಂದು ನಿಮಿಷ ಇನ್ನೊಬ್ಬರ ಮೇಲೆ ನಾನು ಏನಾರ ಅಪಾದನೆ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಬೇಡವಾ? ತೋರಿಸ್ಬೇಕಲ್ವ ಡಾಕ್ಯುಮೆಂಟ್ಸು? ರೀ, ಹನಿ ಟ್ರಾಪ್ ಮಾಡಿರೋದೆ, ಮತ್ತೊಂದು ನನ್ನ ಮಗ ಇನ್ವಾಲ್ವ್ ಆಗಿರೋದು, ಮತ್ತೊಂದು ಬೇಕಲ್ವಾ? ಸುಮ್ಮನೆ ಹೇಳ್ಬಿಟ್ರೆ ಪ್ರೆಸ್ಸಾಗೆ ಇನ್ನೊಬ್ಬ ಈಗ ಸರ್, ಈಗ ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಸರ್? ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಕೆಲವ್ರಿಗೆ ಅಷ್ಟೇ ಹೇಳೋದು, ಮೀಡಿಯಾದವ್ರಿಗೆ, ಅವ್ರ ಪರವಾಗಿ ಮಾಡೋರಿಗೆ, ಇಂಥವ್ರಿಗೆ ಅಷ್ಟೇ ಕೆಲವ್ರಿಗೆ ಹೇಳಿದ್ದಾರೆ. ಇದು ವ್ಯಕ್ತಿಗತವಾಗಿ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ ಕೆಲಸ ಇವು. ಇದರಲ್ಲಿ ಯಾವುದೇ ಇರ್ತಕ್ಕಂಥ ಸತ್ಯ ಇಲ್ಲ. ಅವ್ರು ಹೇಳೋರೆ ಹೋರಾಟ ಮಾಡಲಿ, ನಾನು ಹೆದರ್ಕೊಂಡು ಬಿಡೋಗಲ್ಲ. ಇಲ್ಲ, ನಾನು ಹೆದರ್ಕೊಂಡು ಓಡೋಗ್ತಾ ಇದ್ದೀನಿ ಪಾಪ. ಅವ್ನು ಬತ್ತಾನೆ ಗುಬ್ಬಿಗೆ ಅಂದ್ರೆ ನಾನು ಗುಬ್ಬಿಗೆ ಹೋಗಲ್ಲ. ಹೆದರ್ಕೊಂಡು ಬಂದು ತುಮಕೂರಾಗ ಸೇರ್ಕೊಂಡ್ಬಿಡ್ತೀನಿ, ಇಲ್ಲ ಪಾಟದಾಗೋ ಸೇರ್ಕೊಂಡ್ಬಿಡ್ತೀನಿ ಕದ್ದು. ಅವ್ನು ಭಯ ನಡುಕ್ತಾ ಇದ್ದೀನಿ, ಗಡ 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 ನಡುಕ್ತಾ ಇದ್ದೀನಿ. ಅವ್ನು ಬರ್ತಾನೆ ಅಂದ್ರೆ ಎವಿಡೆನ್ಸ್ ಅಂತ ಏನು ಗೊತ್ತಾ ಸರ್? ಅವ್ರ ಎವಿಡೆನ್ಸ್ ಅಂದ್ರೆ ಅವ್ರ ಡ್ರೈವರ್ಗಳು ಮತ್ತೆ ಅವ್ರ PA ಕರ್ಕೊಂಡು ರೀ, ಅವ್ನ ಡ್ರೈವರ್ ನನ್ನ ಮಗಂತಕ್ಕೆ ಯಾಕೆ ಕಳಿಸ್ತಾ? ಅವ್ನ ಡ್ರೈವರು PA ನನ್ನ ಮಗಂತಕ್ಕೆ ಯಾಕೆ ಕಳಿಸ್ತಾ? ಅವನು ನನ್ನ ಮಗನ ಒಂದು ನಿಮಿಷ ಕೇಳಿ, ಕೆಲಸ ಬಿಟ್ಟು ಅಂತ ತಿರ್ಗಿ ಇವತ್ತಕ್ಕೆ ಹಾಕೋದ? ನನ್ನ ಮಗ ಮಾತಾಡಿದ್ದ ಹಿಡ್ಕೊಂಡು ಇವತ್ತಕ್ಕೆ ಹಾಕೋದ? ಇವ್ನಿಗೆ ಹೆಂಗೆ ಸಿಕ್ತು? ನೀವು ಕೇಳಬೇಕಲ್ವ, ಇವ್ನಿಗೆ ಹೆಂಗಪ್ಪ ಸಿಕ್ತು? ಆಯಿತು, ಕೆಲಸ ಬಿಟ್ಟ, ಒಂದು ನಿಮಿಷ ಕೆಲಸ ಬಿಟ್ಟ, ಇಬ್ಬರು ಕೆಲಸ ಬಿಟ್ಟರು, ಇಬ್ಬರೂ ನನ್ನ ಮಗನ ಹೋದ್ರು. ನನ್ನ ಮಗನ ಹೋಗಿ ಎಲ್ಲ ಥರಕ್ಕೂ ಕಲ್ಸ್ಪಾಂಡೆನ್ಸ್ ಮಾಡಿದ ಮೇಲೆ ಇವನ್ ತಿರ್ಗಾ ಡಾಕ್ಯುಮೆಂಟ್ಸ್ ಹೆಂಗೆ ಸಿಕ್ತು? ಬೇಕು ಅಂತ ಇವನೇ ಮಾಡಿರೋದಲ್ವಾ? ಇವನು ಒಂದೇ ಒಂದು ಸುಮ್ಮನೆ ಸಣ್ಣ ಅಬ್ಸರ್ವ್ ಮಾಡಿ, ಯಾವನೋ ಒಬ್ಬ ಪಿಸ್ಮಾತ ಹೇಳ್ತಾನೆ, ಇನ್ನೇನಾರ ಬೇಕು ಕೇಳು ಅಂತ ಅವನೇ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಅಂತ ತೋರಿಸ್ಲೋ? ನಾನು ತೋರಿಸ್ಲೋ ಇಲ್ಲ? ನೀವು ಅಬ್ಸರ್ವ್ ಮಾಡಿದಿರೋ? ಮತ್ತೆ ಅದೇ ಅವರಿಬ್ಬರೇ ಸೇರ್ಕೊಂಡು ಮಾಡಿರೋದು. ನಾನು ಇದನ್ನ ಇಂಥರ್ನೆಲ್ಲ ತನಿಖೆ ಕೇಳೋಕ್ಕೂ ಹೋಗಲ್ಲ. ಅವನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ನೀವು ಕೇಳಿರಿ ಅಂತ ಹೇಳ್ತಾ ಇದ್ದೀನಿ ಸರ್. ನಾನು ಎಲ್ಲಿ ಹೋಗ್ತೀನೋ, ಅಯ್ಯೋ ನಾನು ಯಾವ ಸ್ಥಾನಕ್ಕೆ ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅದು ನನ್ನ ವೈಯಕ್ತಿಕ ವಿಚಾರ. ನಾನು ಹೋಗ್ಬೇಕು ಅಂದಾಗ ಯಾರಿಗೂ ಹೇಳಿ ಹೋಗಲ್ಲ. ನಾನು ಹೋಗ್ಬೇಕು ಅಂತ ಅನ್ಸಿರಿ ಹೋಗ್ತೀನಿ. ನಾನು ಯಾವತ್ತೂ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಎಲ್ಲಿ ಬರುತ್ತೋ ಅಲ್ಲಿ ಒಂದು ನಿಮಿಷನೂ ಇರಲ್ಲ. ನಾನು ಕುಮಾರಸ್ವಾಮಿ ಅಷ್ಟೊಂದು ಆತ್ಮೀಯರಿದ್ದರು. ಕುಮಾರಸ್ವಾಮಿ ಮಾಡಿದ ಒಂದೇ ಒಂದು ತಪ್ಪಿನಿಂದ ನಾನು ಅವರಿಂದ ದೂರ ಆದೆ. ಅದನ್ನ ಇವತ್ತು ಯಾರ ಕೈಲೂ ಹೇಳಿದ, ನಾನು ಕಾರ್ಯಕರ್ತರಿಗೆ ಹೇಳಿದ್ದೀನಿ, ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಯಾವುದೇ ಒಬ್ಬ ಸ್ವಾಭಿಮಾನ ಇರೋ ವ್ಯಕ್ತಿ ಜೊತೆಲೇ ಇಟ್ಕೊಂಡು ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದಾಗ ಯಾವತ್ತೂ ಅಲ್ಲಿರಬಾರ್ದು. ಯಾವತ್ತಿದ್ರೂ ಅವ್ರಿಗೆ ಬೆನ್ನಿ ಚೂರಿ ಹಾಕೋ ಕೆಲಸ ಮಾಡೇ ಮಾಡ್ತಾರೆ. ಆ ರೀತಿ
ಆ ಪ್ರಶ್ನೆ ಅವ್ರು ದೊಡ್ಡವರು ಅವರು ಯಾಕೆ ನನ್ನಂಥ ಸಣ್ಣ ಮನುಷ್ಯ ಮಾಡ್ಬಿಟ್ಟಿದ್ದಾರೆ ಅಂದ್ರಲ್ಲ ನನ್ನಂಥ ಸಣ್ಣ ವ್ಯಕ್ತಿನ ಅವ್ರು ಕ್ಷಮೆ ಕೇಳಿ ಅಂತ ನಾನು ಬಯಸೋದೇ ನನ್ನ ದೊಡ್ಡ ತಪ್ಪು. ಅವೆಲ್ಲ ಅವ್ರು ದೊಡ್ಡದಾಗಿ ಬೆಳೆದಿರ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ. ದ್ವೇಷ ಇಲ್ಲ ಅವ್ರ ಮೇಲೆ. ಇಲ್ಲ ಅವ್ರಿಗೆ ಹೇಳಿದ್ದೀನಿ, ವಿಚಾರ ಹೇಳಿದ್ದೀನಿ. ನಾನು ಅಲ್ಲಿಂದ ತಲುಪಿಸೋಕು ಅಲ್ಲಿ ತಲುಪಿಸಿದ್ದೀನಿ. ಅದೆಲ್ಲ ಬಿಡು, ಅದು ಯಾಕೆ ಸುಮ್ಮನೆ ನೋವಿಲ್ಲ ಯಾಕೆ ನಾವು ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ನನಗೆ ನೋವು ಇಲ್ಲ, ನೋವು ಇಲ್ಲ. ಏನಾಗಿದೆ ನನಗೆ ನೋವಾಗಕ್ಕೆ ಏನೂ ಇಲ್ಲ. ಸರಿ ಮಾಡ್ಕೊಂಡ್ರೆ ಹೋಗ್ತೀರಾ ವಾಪಸ್? ಇಲ್ಲ ನಾನು ಆ ಥರ ಡಿಸಿಷನ್ ಒಂದಿನ ಸರಿ ಹೋಗುತ್ತೆ ಎಲ್ಲ ಗೊತ್ತಿಲ್ಲ ಸರ್. ನಮಗೇನು ಉಯ್ದಾಡಿದ್ದೀವ ಸರ್ ಸರಿಯಾಗಕ್ಕೆ? ನಾನು ಈಗ ಇವ್ರಿಗೂ ನಾನು ಇನ್ವಿಟೇಷನ್ ಕೊಟ್ಟಿದ್ದೆ, ರೇವಣ್ಣವ್ರಿಗೂ ಕೊಟ್ಟಿದ್ದೆ, ಇವ್ರಿಗೂ ಮಾತಾಡಿದ್ದೆ. ಇವರು ಸಿಗಲಿಲ್ಲ ನನಗೆ, ತಿರುಪತಿಗೆ ಹೋದರು. ನೀವು ಸಿಕ್ಕಿದ್ರೆ ಕೊಡಿನಿ. ಆ ಥರ ನಾನು ದ್ವೇಷದ ರಾಜಕಾರಣ ಮಾಡಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇರೆ ಸಣ್ಣ ಹುಡುಗನ ಕೇಳಿ, ನಾನು ವಿರುದ್ಧ ನಿಂತ್ಕೊಂಡಿರೋದನ್ನ ಕೇಳಿ, ದಿಲೀಪನ್ನೇ ಹೋಗಿ ಕೇಳಿ. ನಾನೇನಾರು ದ್ವೇಷದ ರಾಜಕೀಯ ಯಾವತ್ತಾನ ಮಾಡಿದ್ದೀನ? ಇಂಥ ಸಿಲ್ಲಿ ಹೇಳೋನೆಲ್ಲ ಹನಿ ಟ್ರಾಪು ಇವೆಲ್ಲ ನಮಗೆ ಗೊತ್ತೇ ಇಲ್ಲ. ಇವು ಇಲ್ಲಿ ಎಲ್ಲೆಲ್ಲೋ ಹೋಗಿರ್ತಾವೆ ಜೀವನ ಮಾಡೋಕ್ಕೆ, ಬಂದುಬಿಡ್ತಾವೆ ಕಾಸು ಮಾಡ್ಕೊಂಡು, ಏನೇನೋ ಹೇಳ್ತಾವೆ, ಕತೆ ಕಟ್ತವೆ. ಇವೆಲ್ಲ ನಡೀತಾವ ಜೀವನದಲ್ಲಿ. ಇವೆಲ್ಲ ನಾವು ನೋಡ್ರಿ, ಯಾರು ಪ್ರಾಮಾಣಿಕವಾಗಿ ನೇರವಾಗಿ ರಾಜಕೀಯ ಮಾಡ್ತಾರೋ ಅದೇ ಉಳ್ಕೊಳ್ಳೋದು. ಇದರಿಂದ ನಾನು ಅಧಿಕಾರ ಗಳಿಸ್ತೀನಿ ಅಂತ ಅಂದ್ಬಿಟ್ರೆ ಅದು ಭ್ರಮೆ ಅವ್ರದ್ದು. ಯಾವನ ಮೇಲೋ ಏನೋ ಅಪಾದನೆ ಮಾಡಿಬಿಟ್ಟು ಹನಿ ಡ್ರಾಪ್ ಅಪಾದನೆ ಮಾಡಿ ಮತ್ತೊಂದು ಮಾಡಿ ನಾನು ಅಧಿಕಾರಕ್ಕೆ ತಗೊಂತೀನಿ ಅನ್ನೋದು ಭ್ರಮೆಲ್ಲ ಅಷ್ಟೇ. ಹೋಗಲಿ, ಜನದ ಹತ್ರ ಹೋಗಲಿ. ಅವ್ರಿಗೆ ಅಧಿಕಾರ ಕೊಟ್ಟರೆ ಅವರು MLA ಆಗ್ತಾನೆ, ನನಗೆ ಕೊಟ್ಟರು ನಾನು ಆಗ್ತೀನಿ. ನನಗೆ ಭಯ ಆಗ್ಬಿಡುತ್ತೆ. ಎಲ್ಲೆಲ್ಲೆಲ್ಲೆಲ್ಲ ಓದಿಸಿ ಅವ್ನು ತಾಡ್ರೆ 3rd ಪ್ಲೇಸು. ಇನ್ನು ದಿಲೀಪ ಇನ್ನು 2nd ಪ್ಲೇಸ್ ಆಗವ್ರಿ ಅಲ್ವಾ? ಇವ್ನಿಗೆ ಹೆದರ್ಕೊಂಡ್ಬಿಟ್ಟಿದ್ದೀನಿ ನಾನು. ನನಗಿನ್ನ 20,000 ಓಟ್ ಹಿಂದಿರೋನಿಗೆ ನಾನು ಹೆದರ್ಕೊಂಡು ಗಡ ನಡೀತಾನಂತೆ. ಬಂದುಬಿಟ್ರೆ ಕಾನ್ಸ್ಟಿಟ್ಯೂನ್ಸಿಲಿ ಮುಂದೆ ಏನೋ ಆಗ್ಬಿಡುತ್ತೆ. ಏನಾಗುತ್ತೆ? ನಮ್ಮ ಅಪ್ಪ ಸಾಯತಕ್ಕ MLA ಆಗಿರುವಂಥ ಬರ್ದವ್ರೆ ಇಲ್ಲಿ ಹುಟ್ಟಿಸೋರ ನನ್ನ. ಜನ ಎಲ್ಲಿಂದ ತಕ ಮಾನ್ಯತೆ ಕೊಡ್ತಾರೋ ಅಲ್ಲಿಂದ ತಕ ಇರ್ತೀನಿ. ಜನ ಬೇಡ ಹೋಗು ಅಂತಂದರೆ ತೋಟಕ್ಕೆ ಹೋಗ್ತೀನಿ, ತೋಟಕ್ಕೆ. ಇದರಲ್ಲೇ ನಾನು ಕೇಳಿಲ್ಲ ಸರ್, ಯಾರಿಗೂ ಕೇಳಿಲ್ಲ.